ಚಾರ್ಜೇ ಮಾಡಿಸ್ಬೇಕು. ಚಾರ್ಜ್ ಆದ್ಮೇಲೆ ಅದು ನಮ್ಗೆ ಇಮಿಡಿಯೇಟ್ ಆಗಿ ಅದು ಎಷ್ಟು ನಿಮಿಷಕ್ಕೆ ಬರ್ತೋ ಗೊತ್ತಿಲ್ಲ, ಅವತ್ತಿಂದ ತಾಂತ್ರಿಕ ದೋಷ ಏನಿರ್ತವೋ ಗೊತ್ತಾಗಲ್ಲ. ಆಗ ದುಡ್ಡು ವೇಸ್ಟ್ ಆಗುತ್ತೆ. ಮತ್ತೆ ಬಡತನದಲ್ಲಿ ಇರ್ತಕ್ಕಂಥ ರೇಖೆಯ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ದಲಿತರಿಗೆ ಇದು ಸ್ವತಂತ್ರ ಪೂರ್ವದಲ್ಲ, ಅದಕ್ಕಿಂತ ಭೂಮಿ ಮುಕ್ತಾಗಿದ್ದನ್ನು ಮೂಲಭೂತವಾಗಿ ಎಸೆನ್ಷಿಯಲ್ ಆಕ್ಟ್ ಪ್ರಕಾರವಾಗಿ ಇದನ್ನ ಕೊಡಬೇಕು ಅಂತೇಳಿ ಸರ್ಕಾರದ ಸಂವಿಧಾನದ ಮೂಲಭೂತ ಆದೇಶವಾಗಿರುವುದರಿಂದ ನಾವು ಏನು ಆದೇಶ ಇದೆ, ನೀವು ಸ್ಮಾರ್ಟ್ ಮೀಟರ್ ಅಳವಡಿಸೋದನ್ನ ನಾವು ವಿರೋಧ ಸರ್ಕಾರಕ್ಕೆ ಇಡೀ ಬನ್ನೂರಿನಲ್ಲಿ ಏನಿದ್ದಾರೆ ರೈತರು ಕನ್ಸ್ಯೂಮರ್ಸ್ ಆಗಿದ್ದಾರೆ, ಅವರು ಸಂಪೂರ್ಣವಾಗಿ ಇದನ್ನ ವಿರೋಧಿಸ್ತಾರೆ. ಯಾಕಂದ್ರೆ ಇದು ಮೀಟಿಂಗ್ ಎಲ್ಲ ಹೇಳ್ತಾ ಇರೋದ್ರಿಂದ ಅದನ್ನು ನೀವು ಬರ್ಕೋಬೇಕು, ನೀವು ಸಹಿ ಮಾಡ್ಕೊಡ್ತೀವಿ ನಾವೆಲ್ಲ ಬೇಕಾದ್ರೆ. ಅದರ ಸ್ವಲ್ಪ ಯಾಕೆ ಕಾರಣ ಇಷ್ಟೇ, ಯಾವುದೇ ವ್ಯವಸ್ಥೆ ಒಳಗಡೆ ಈ ವ್ಯವಸ್ಥೆಯನ್ನು ನಾವು ಚಾರ್ಜರ್ ದರದಲ್ಲಿ, ಕರೆನ್ಸಿ ಹಾಕೋ ದರದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಲಾಖೆಗೆ, ಸಾರ್ವಜನಿಕರಿಗೆ, ರಾಜಕಾರಣಕ್ಕೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತದೆ. ಆಗ ಇದನ್ನು ಮತ್ತೆ ಸರಿಪಡಿಸಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈಗ ಏನದ ಪದ್ಧತಿನ ಅದನ್ನೇ ಮುಂದುವರಿಸಬೇಕು. ಜೊತೆಗೆ ಈಗಾಗಲೇ ಸರ್ಕಾರನೇ ಉಚಿತವಾಗಿ ಕೊಡಬೇಕು ವಿದ್ಯುತ್ ಅಂತ ಹೇಳ್ತಾ ಇರುವಾಗ ಅವರೇ ಆಶಯವನ್ನು ಇಟ್ಕೊಂಡಿದ್ದಾಗ ಮತ್ತೆ ಇದು ಚಾರ್ಜರ್ ಮೀಟರ್ ಹಾಕಿ ಸರ್ಕಾರದ ವೆಚ್ಚ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಏನಿದು ಕಾರ್ಯಕ್ರಮ ಇದೆ ಇದನ್ನ ರದ್ದುಗೊಳಿಸಿ ಇಂದಿನ ಒಂದು ಕಾರ್ಯಕ್ರಮ ಏನಿತ್ತು ವಿದ್ಯುತ್ ಇಲಾಖೆಯ ಸಾರ್ವಜನಿಕ ಉಪಯೋಗ ಏನಿತ್ತು ಆ ರೀತಿಯಲ್ಲೇ ಕಾಯ್ದೆಗಳನ್ನ ಮುಂದುವರಿಸಬೇಕು. ಹೊಸ ಒಂದು ಕಾಯ್ದೆ ಏನಿದೆ ಇದು ಸ್ಮಾರ್ಟ್ ಮೀಟರ್ ಅಳವಡಿಸುವಂಥದ್ದನ್ನ ಸದ್ಯಕ್ಕಲ್ಲ, ತಾತ್ಕಾಲಿಕವಾಗಿ ಅಲ್ಲ, ಸಂಪೂರ್ಣವಾಗಿ ಇದನ್ನು ನಿಷೇಧಿಸಬೇಕು ಅಂತೇಳಿ ಒಕ್ಕೊರಳಿಂದ ಬನ್ನೂರು ಭಾಗದ ಚೆಸ್ಕಾಂ ಕಚೇರಿ ಉಪವಿಭಾಗ ಏನಿದೆ ಎಲ್ಲ ಸಾರ್ವಜನಿಕರ ಪರವಾಗಿ, ಇಡೀ ರಾಜ್ಯದ ರೈತರ, ದಲಿತರ, ಕೂಲಿ ಕಾರ್ಮಿಕರ ಪರವಾಗಿ ನಾನು ವಿರೋಧವನ್ನು ವ್ಯಕ್ತಪಡಿಸಿದರೆ ಮತ್ತೆ ಇದನ್ನು ಸರ್ಕಾರಕ್ಕೆ, ಮೇಲಧಿಕಾರಿಗಳಿಗೆ ನಾವು ತಿಳಿಸಬೇಕು. ನಮ್ಮ ವಿಭಾಗದ ಬನ್ನೂರು ಚೆಸ್ಕಾಂ ಸಂಪರ್ಕ ಸಭೆಯಲ್ಲಿ ಇದನ್ನ ವಿರೋಧಿಸಿದ್ದಾರೆ. ಹಾಗಾಗಿ ಈ ಕಾಯ್ದೆಯನ್ನು ಕೈ ಬಿಡಬೇಕು ಅಂತೇಳಿ ತಮ್ಮಲ್ಲಿ ಮತ್ತು ಸರ್ಕಾರದಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಇದರಿಂದ ದೊಡ್ಡ ಆಂದೋಲನ ಆಗೋದು ಮುಂದೆ. ಮೀಟರ್ ಅಳವಡಿಸಿದ್ದೆಲ್ಲೂ ಗೊತ್ತಿರಲ್ಲ ಎಷ್ಟು ಜನಕ್ಕೆ, ಮತ್ತು ಕರೆಂಟ್ ಹೋಗುತ್ತೆ, ಇಡೀ ಶಾಪ ಮಾಡ್ತಾರೆ, ಊಟ ಮಾಡ್ತಾ ಇರ್ತಾರೆ, ಎಲ್ಲ ಮದುವೆ ಮಾಡ್ತಾ ಇರ್ತಾರೆ, ಆ ಟೈಮ್ ಕರೆಂಟ್ ಹೋಗುತ್ತಾರೆ. ಆಮೇಲೆ ಇನ್ಯಾರೋ ಸಂಭ್ರಮಕ್ಕೆ ಒಂದು ಕರೆಂಟ್ ಹಾಕೊಂಡಿರ್ತಾರೆ, ಅವ್ರಿಗೆ ಸಮಸ್ಯೆ ಆಗ್ತದೆ. ಇದೆಲ್ಲ ಸಾಮಾಜಿಕವಾಗಿ ಒಂದು ಸಾಂಸ್ಕೃತಿಕವಾಗಿ ವಿದ್ಯುತ್ತನ್ನ ಧಾರ್ಮಿಕವಾಗಿ ಕೂಡ ಬಳಕೆ ಮಾಡ್ತಾ ಇರ್ತಾರೆ, ಅದೆಲ್ಲ ಸಮಸ್ಯೆ ಆಗುತ್ತೆ. ನಮ್ಮ ದೇಶದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಕಡು ಬಡವರಿಗೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಹಂಗಾಗಿ ಇದನ್ನು ದಯವಿಟ್ಟು ವಿರೋಧಿಸಬೇಕು ಅಂತ ನಾವು ಒಕ್ಕೊರಳಿಂದ ಸರ್ಕಾರಕ್ಕೆ ಮನವಿ ಮಾಡಬೇಕು. ಇನ್ನೊಂದು ಏನಂದ್ರೆ, ನಿಮ್ಮಲ್ಲಿ ಆಗಿಂದಾಗೆ ಹೊಲ ಕಟಾವು ಮಾಡ್ತಾರೆ. ಕಟಾವು ಮಾಡಿದಂಥ ವ್ಯಕ್ತಿಗಳು, ಅದಕ್ಕೆ ಅವನು ಆಗಿಂದ ಅವ್ರಿಗೆ ಅವ್ನು ಮಾತಾಡಿದ್ರೆ ಸುಮ್ಮನೆ ಲೈನ್ ಮೆನ್ಗಳು ಇಲ್ಲಿ ತರೀತಾರೆ, ರೆಸ್ಪಾನ್ಸಿಬಿಲಿಟಿ ಸಿಟಿಜನ್ ಆಗಿ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ, ನಾವು ಎಲ್ಲಿ ಅದನ್ನು ಕಟ್ ಮಾಡ್ತೀವಿ ಅಥವಾ ಸೈಡ್ ಅಲ್ಲ. ನಾನು ಸುಮಾರು ಕಡೆ ನೋಡಿದ್ದೀನಿ, ಕಟ್ಟಿಸ್ ಬಗ್ಸೋದು ಅದು ಅರ್ಥ ರೋಡ್ ಇಲ್ಲೇ ಈ ರೋಡಲ್ಲೇ ನೋಡಿದ್ದೀನಿ, 2-4 ಆ ರೋಡ್ ತಗ್ಗಿಸ್ಬಿಡ್ತಾರೆ, ಮತ್ತು ಹೋಗುವಾಗ ಅಪಘಾತ ಆಗ್ತದೆ. ಸಂಪೂರ್ಣವಾಗಿ ಎಲ್ಲಿ ತರೀತಾರೆ ಅದನ್ನು ಕ್ಲೀನ್ ಮಾಡಿ. ಮತ್ತು ಅಲ್ಲೆಲ್ಲ ದರ್ಶನ ಕೊಪ್ಪಳ ನೋಡಿದ್ರು, ನಿಮ್ಮ ಲೈನ್ ಇರೋದು 20 ಮೀಟರ್ ಕೆಳಗಡೆ ಹೊಂಗೆ ಮಾಡೋದ್ರಿಂದ ಅದೇ ಈಗ ಹೋಗಿ ನೋಡಿದ್ರೆ ಇನ್ನೂ ಇಷ್ಟಲ್ಲೇ ಕೊಟ್ಬಿಟ್ಟು ನಾನು ಹೇಳಿದ್ರು ಅದು ಪರಿಸರಕ್ಕೆ ಉಪಯೋಗ ಆಗ್ತದೆ. ಗಾಳಿ ಕೊಡೋದು ಈ ಬೇಸಿಗೆ ಟೈಮಲ್ಲಿ ಅದು ಒಂದು ಹಂತಕ್ಕೆ ಬರುವಾಗ ಇರ್ತದೆ. ಬಂದಿರೋದು ಬೇಜಾರು ತರೀಲಿ, ಸಣ್ಣ ಸಣ್ಣ ಗಿಡ ಎಲ್ಲ ತರ್ತಾರೆ. ಸರ್ಕಾರ ಫಾರೆಸ್ಟ್ ಅವರು ಅಲ್ಲಿಂದ ಅನುದಾನ ಹಾಕ್ತಾರೆ, ಕೊಡ್ತಾ ನೀರು ಬಿಡ್ತಾರೆ, ನೆಡ್ತಾರೆ. ನೀವು 5 ವರ್ಷ ಆಗ್ತದೆ, ನೀವು ತರೀತೀರ. ಇದು ಸಾಮಾಜಿಕವಾಗಿ ನಮಗೆ ನಾವೇ, ಸಾಮಾಜಿಕವಾಗಿ ಆರ್ಥಿಕವಾಗಿ ನಮಗೆ ನಾವೇ ಮಾಡ್ಕೊಳ್ಳುವಂಥ ಕೃತಕ ಅಪರಾಧ ಅಂತ ಅನಿಸುತ್ತೆ. ದಯವಿಟ್ಟು ಇದನ್ನೆಲ್ಲ ಒಂಚೂರು ಕಾರ್ಯಾಗಾರ ಮಾಡಿದಾಗ ನೀವು ಇಂಜಿನಿಯರ್ಸ್ಗಳು, ಫಾರೆಸ್ಟ್ ಅವರು, ಪೀಡಬ್ಲ್ಯೂ ಒಂದು ಸಭೆ ಮಾಡಿ ನಾವು ಕಷ್ಟ ಮಾಡುವಾಗ ನಿಮ್ಮ ಗಮನಕ್ಕೆ ತರಲಿ, ಫಾರೆಸ್ಟ್ ಅವ್ರು ಗಿಡ ನೆಡುವಾಗ ನಿಮ್ಮ ಗಮನಕ್ಕೆ ತರಲಿ. ನಾನು ಎಡಿಕೆ ಮೀಟಿಂಗ್ ದೊಡ್ಡ ಮೀಟಿಂಗಲ್ಲಿ ಭಾಗವಹಿಸ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ, ಅದರ ಸಮಸ್ಯೆ ಮಾತ್ರ ಬಗೆಹರಿತಿಲ್ಲ. ದಯವಿಟ್ಟು ಆಮೇಲೆ ವಿದ್ಯುತ್ ದರ ಕೂಡ ಜಾಸ್ತಿ ಆಗಿದೆ, ಸಂಪೂರ್ಣವಾಗಿ ನಾವು ವಿರೋಧಿಸ್ತೀವಿ. ನಾವು ವಿದ್ಯುತ್ ದರ ಕಟ್ತಾ ಇರೋದು ಪರವಾಗಿಲ್ಲ. ಯಾರು ಹೊಸ ಮೀಟರ್ ಹಾಕಿದ್ರೆ ಅದೇನೋ 3 ಮನೆ ಇದ್ದಾಗ ಓಡ್ತಾ ಇರಲಿಕ್ಕೆ ಒಂದು ಮೀಟರ್, ಈಗ 1 ಮನೆಗೆ ಅಷ್ಟೊಂದು ಹೊಡ್ತಾ ಇರೋದು ಯಾಕೆ ಗೊತ್ತಾಯ್ತಿಲ್ಲ.